ಹಲೋ, ಗುಡ್ ಮಾರ್ನಿಂಗ್, ಸುಪ್ರಭಾತ ಎಲ್ಲರಿಗೂ. ಹೇಗಿದ್ದೀರಾ ನೀವೆಲ್ಲ? ಒಂದು ಗಾದೆ ಇದೆ, ಮಕ್ಕಳಿರಲವ್ವ ಮನೆ ತುಂಬ ಅಂತ. ಹಾಗೆ ಮಗುವಿನ ಮನಸ್ಸು ಬಂಗಾರದ ಹಾಗೆ, ಮಗು ದೇವರು ಇದ್ದ ಹಾಗೆ. ಇದೆಲ್ಲ ನೀವು ಕೇಳಿದ್ದೀರಾ ತಾನೇ? ಸೊ ನನಗನ್ಸುತ್ತೆ, ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ? ನನಗನ್ಸುತ್ತೆ ಈ ಗಾದೆ ಎಲ್ಲ ಯಾಕೆ ಮಾಡಿದರು ಅಂದರೆ, ಮಕ್ಕಳು ನಮ್ಮ ಸುತ್ತಮುತ್ತ ಇದ್ದರೆ, ನಮ್ಮ ಜೊತೆಗಿದ್ದರೆ ನಮ್ಮ ಮನಸ್ಸು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ. ಅದಕ್ಕೋಸ್ಕರ ಈ ಗಾದೆಗಳೆಲ್ಲ ಮಾಡಿದ್ದು. ಸೊ ನಿಮಗೆಲ್ಲ ಇದು ಅನುಭವಕ್ಕೆ ಬಂದಿರಬೇಕು ಅಲ್ವಾ? ಅದು ಚಿಕ್ಕ ಹಸ್ಕೂಸು ಆಗಿರ್ಬೋದು, ಅಥವಾ 2-5 ವರ್ಷ ಮಕ್ಕಳಿರ್ಬೋದು, ಇಲ್ಲ ಆಮೇಲೆ 5-10 ವರ್ಷ, 11 ವರ್ಷ, ಯಾವುದೇ ಏಜಿನ ಯಾವುದೇ ವಯಸ್ಸಿನ ಮಕ್ಕಳಿರ್ಬೋದು. ಅವರಿದ್ದರೆ ಹೇಗೇ ಇರಲಿ, ಅಲ್ಲಿ ಇಲ್ಲಿ ಅಂತ ಎಷ್ಟು ಜಿಗಿದಾಡ್ತಾ ಖುಷಿಯಿಂದ ನಗಾಡ್ತಾ ನಗ್ನಗ್ತಾ ಪೂರ್ತಿ ರೂಮ್ ಓಡಾಡ್ತಾ ಎಷ್ಟು ಒಳ್ಳೆ ಎನರ್ಜಿ ಇರುತ್ತೆ, ಒಳ್ಳೆ ವೈಬ್ರೇಷನ್ ಇರುತ್ತೆ ಅಲ್ವಾ? ಹಾಗೆಲ್ಲ ನೆಗ್ದಾಡ್ತಾ ಇದ್ದರೆ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿರಬೇಕು, ಎಷ್ಟು ಚೆನ್ನಾಗಿ ಅನಿಸುತ್ತೆ. ನನಗೆ ಅವಳಿ ಜವಳಿ ಮಕ್ಕಳಿದ್ದಾರೆ, ಅವ್ರಿಗೆ 2.25 ವರ್ಷ. ನಾನು ಆದಷ್ಟು ಸಮಯ ಅವ್ರ ಜೊತೆಗೆ ಕಳಿತೀನಿ. ಅವ್ರು ಹೇಗೆ ಇಬ್ಬರು ಇರೋದ್ರಿಂದ ಒಬ್ರಿಗೊಬ್ರಿಗೆ ಎಷ್ಟು ಚೆನ್ನಾಗಿ ಆಟ ಆಡ್ಕೋತಾ, ಜಗಳನೂ ಆಡ್ತಾರೆ, ಹಾಗೇನಿಲ್ಲ, ಜಗಳನೂ ಆಡ್ತಿರ್ತಾರೆ. ಬಟ್ ಆಟ ಚೆನ್ನಾಗಿ ಆಡ್ತಾರೆ, ಆಟ ಜಾಸ್ತಿ ಆಡ್ತಾರೆ, ಸುಮ್ಮನೆ ನಗ್ತಾ ಇರ್ತಾರೆ. ಒಬ್ರಿಗೊಬ್ರಿಗೆ ಇದು ಮಾಡ್ಕೊಂಡು ಅಟ್ಟಿಸ್ಕೊಂಡು ಹೋಗೋದು, ಕುಣಿದಾಡೋದು, ಕುಪ್ಪಳಿಸೋದು, ಎಷ್ಟು ಗಲಾಟೆ ಮಾಡಿಕೊಂಡು ಎಲ್ಲ ಚೆನ್ನಾಗಿ ಅನಿಸ್ತಿರುತ್ತೆ. ಅದರಿಂದ ನನಗೂ ಎನರ್ಜಿ ಬರುತ್ತೆ. ಅವ್ರ ಜೊತೆಗೆ ಇದ್ದುಬಿಟ್ಟೆ ಅಂತ ಹೇಳಿದ್ರೆ ಬೇರೆದು ನನಗೆ ನೆನಪೇ ಇರಲ್ಲ, ಏನು ಸ್ಟ್ರೆಸ್ ಇರಲ್ಲ, ಏನಿರಲ್ಲ, ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ. ಅಷ್ಟು ಎನರ್ಜಿ ಇರುತ್ತೆ ಅವರಿದ್ದರೆ. ನನ್ನ ಬ್ಯಾಟ್ರಿ ಕೂಡ ರೀಚಾರ್ಜ್ ಆಗುತ್ತೆ, ಮೂಡ್ ಚೆನ್ನಾಗಿರುತ್ತೆ, ನನ್ನದು ಮನಸ್ಸೆಲ್ಲ ಉಲ್ಲಾಸದಿಂದ ಇರುತ್ತೆ. ಸೊ ಮಕ್ಕಳಿಂದ ಕೂಡ ಅಷ್ಟೇ ಅಲ್ಲ, ಮಕ್ಕಳಷ್ಟೇ ಅಲ್ಲ, ಸಾಕು ಪ್ರಾಣಿಗಳು ಅಂದರೆ ಪೆಟ್ ಇರುತ್ತಲ್ಲ, ಪೆಟ್ಸ್, ಅವರಿಂದ ಕೂಡ ನಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಅದು ಥೆರಪಿ ಅಂತ ಹೇಳ್ತಾರಲ್ಲ, ಹಾಗಾಗುತ್ತೆ, ಹಾಗನ್ಸುತ್ತೆ. ಮಕ್ಕಳಿಂದ ಕೂಡ ಹಾಗೆ ಪೆಟ್ಸಿಂದ ಕೂಡ ನಮ್ಮ ಮನಸ್ಸು ತುಂಬಾ ಚೆನ್ನಾಗಿರುತ್ತೆ. ಸಪೋಸ್ ಈಗ ನಮ್ಗೆ ಮನಸ್ಸು ಸರಿ ಇಲ್ಲ ಅಂತ ಹೇಳಿದಾಗ ನಾವು ಪೆಟ್ಸ್ ಜೊತೆ ಕೂತ್ರೂ ಸಾಕು, ಕೂತ್ಕೊಂಡ್ರೆ ಸಾಕು, ಅವ್ರಿಗೆ ಅದೇನೋ ಗೊತ್ತಾಗ್ಬಿಡುತ್ತೆ. ಅವ್ರು ನಮ್ಮ ಮೈ ಮೇಲೆ ಬಂದುಬಿಟ್ಟು ಹೇರ್ಕೊಂಡ್ಬಿಟ್ಟು, ಅವ್ರು ನಾಯಿ ಮರಿ ಆಗಿರ್ಬೋದು, ಇಲ್ಲ ಬೆಕ್ಕಿನ ಮರಿ ಆಗಿರ್ಬೋದು, ಮೈ ಮೇಲೆ ಹೇರ್ಕೊಂಡು ಕೂತ್ಕೊಳ್ಳುತ್ತೆ. ನಾಯಿ ಮರಿ ಅಂತೂ ಎಷ್ಟು ಪ್ರೀತಿಯಿಂದ ಎಲ್ಲ ನೆಕ್ಕುತ್ತೆ ಅಲ್ವಾ? ನಮ್ಮನೇಲಿ ಕೂಡ ಒಂದು ನಾಯಿ ಮರಿ ಇದೆ, ಅದ್ರ ಹೆಸರು ಚೀಚು ಅಂತ ಹೇಳ್ಬಿಟ್ಟು. ಅದು ಶೀಟ್ಸು ಇರುತ್ತಲ್ಲ, ಆ ಜಾತಿ ನಾಯಿ ಮರಿ ಅದು ಕೂಡ ಅಷ್ಟೇ. ನನ್ನ ಮೂಡ್ ಚೆನ್ನಾಗಿಲ್ಲ ಅಂತ ಹೇಳಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅದು ಬಂದು ಕೂತ್ಕೊಂಡು, ಇಲ್ಲ ಚೆನ್ನಾಗಿದ್ದಾಗಲೂ ಚೆನ್ನಾಗಿ ಆಟ ಆಡುತ್ತೆ, ಇಲ್ಲ ಅಂದರೂ ಕೂಡ ನನ್ನ ತೊಡೆ ಮೇಲೆ ಬಂದು ಕೂತ್ಕೊಂಡು ಎಷ್ಟು ಚೆನ್ನಾಗಿಲ್ಲ ಇದು ನೋಡಿಕೊಂಡು ಎಷ್ಟು ಪ್ರೀತಿ ತೋರಿಸುತ್ತೆ ಅಂದರೆ, ಅದರಿಂದ ನನಗೆ ತುಂಬ ಸಹಾಯ ಆಗುತ್ತೆ. ಹೀಗೆ ಮಕ್ಕಳ ಜೊತೆ, ಆಮೇಲೆ ಸಾಕು ಪ್ರಾಣಿಗಳ ಜೊತೆ ಇರೋದ್ರಿಂದ ನಮ್ಮ ಪಾಸಿಟಿವಿಟಿ, ಈ ಧನಾತ್ಮಕವಾಗಿ ಯೋಚನೆ ಮಾಡೋದಿರುತ್ತಲ್ಲ, ಅದು ತುಂಬ ಜಾಸ್ತಿ ಮಾಡ್ಕೋಬಹುದು. ನಾವು ಜೀವನ್ಮುಖಿ ಆಗಬಹುದು. ಆಮೇಲೆ ಒಂದು ರೀತಿ ಉತ್ಸಾಹ ಬರುತ್ತೆ, ನಾಳೆ ಬಗ್ಗೆ ಒಂದು ಆಶಾಕಿರಣ ಸಿಕ್ಕುತ್ತೆ ಅಲ್ವಾ? ಸೊ ನಿಮ್ಗೇನು ಅನಿಸುತ್ತೆ? ನಿಮ್ಮ ಅನುಭವಗಳನ್ನು ಖಂಡಿತ ನನ್ನ ಜೊತೆ ಹಂಚ್ಕೊಳ್ಳಿ. ನೀವು ಹೇಗೆ ನಿಮ್ಮ ಮೂಡನ್ನ ಚೆನ್ನಾಗಿ ಇಟ್ಕೋತೀರಾ ಅಂತ ಹೇಳಿ ಪ್ಲೀಸ್ ನನಗೆ ಶೇರ್ ಮಾಡಿ. ಮತ್ತೆ ನಾನು ನಿಮ್ಮನ್ನೆಲ್ಲ ಮತ್ತೆ ನಾಳೆ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಬಿ ಇನ್ಸ್ಪೈರ್ಡ್, ಸ್ಫೂರ್ತಿಯಿಂದ ಇರಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.